ಆಡ್ಕೊಡಿ ಬರೋ ಹಂಗೆ ಆಡ್ಕೊಡಿ. ಅಗ್ರೆಸಿವ್ ಆಗಿ ಆಡ್ಬೋದು, ಬಟ್ ಅವರು ಪ್ರಾಂಪ್ಟ್ ಆಗಿ ಚೆನ್ನಾಗಿ ಆಡ್ತಿದ್ದಾರೆ. ಓಕೆ, ಅವರು ಒಂದು ಟ್ರೂತ್ಫುಲ್ ಅಲ್ಲಿ ಆಡ್ತಾರೆ ಅನ್ನೋ ಒಂದು ಇದಿದೆ. ಓಕೆ. ಡ್ರೋನ್ ಪ್ರತಾಪ್ ಅವರು ಹೇಳ್ತಾರೆ ನೀವು ಫೈನಲ್ ಹೋಗೋಕೆ ಅರ್ಹರಲ್ಲ ಅಂತ ಹೇಳ್ತಾರೆ ವಿನಯ್ಗೆ. ಅವ್ರು ಯಾವ ತರ ಆಡ್ತಾರಿದ್ದಾರೆ ಪ್ರತಾಪ್ ಅವರು. ಹೌದು, ಗೇಮು ಆಡಲ್ಲ ಕರೆಕ್ಟ್ ಆಗಿ, ಅದು ಕೊಡೋ ಚಾನ್ಸ್ ಯೂಸ್ ಮಾಡ್ಕೊಳ್ಳಲ್ಲ. ಬಟ್ ವಿನಯ್ ಅವರು ಚೆನ್ನಾಗಿ ಆಡ್ತಿದ್ದಾರೆ, ಅವರು ಫೈನಲಿಗೆ ಬರಬೇಕು ಅನ್ನೋದೇ ನಮ್ಮ ಆಸೆ. ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ ವಿನಯ್ ಅವರು. ನೀವು ಆಟನೇ ಆಡಿಲ್ಲ, ನೀವು ಫೈನಲ್ ಹೋಗೋಕೆ ಅರ್ಹರಲ್ಲ ಅಂತ ಮಾತಾಡ್ತಿದ್ದಾರೆ. ಅವ್ರು ಅರ್ಹರಲ್ಲ ಅಂತ ಹೇಳ್ಬೋದು ಅಷ್ಟೇ. ಅವರೆಲ್ಲ ಇದ್ರಲ್ಲೂ ಅಗ್ರೆಸಿವ್ ಆಗಿ ಆಡ್ತಿದ್ದಾರೆ, ಬಟ್ ಅವ್ರ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ. ಫ್ಯಾನ್ಸ್ ಫಾಲೋವರ್ಸ್ ಕೂಡ ಇದ್ದಾರೆ ಅವ್ರಿಗೆ. ಅವ್ರಿಗೆ ಫ್ಯಾನ್ಸ್ ಜಾಸ್ತಿ ಇದ್ದಾರೆ ಅಂದ್ಬಿಟ್ಟು ಅವರು ಆಟನೇ ಆಡ್ತಾ ಇಲ್ಲ ಸರ್ ಪ್ರತಾಪ್. ಹೌದು. ವಿನಯ್ ಸರ್, ವಿನಯ್ ರನ್ನರ್ ಅಪ್ ಆಗಿ ಕಾರ್ತಿಕ್ ಅವ್ರು ಇರ್ಬೇಕು. ನಮ್ಗೇನ್ ಆಸೆ ಗೊತ್ತಾ, ಸುದೀಪ್ ಅವ್ರ ಒಂದು ರೈಟ್ ಹ್ಯಾಂಡ್ ಅಲ್ಲಿ ವಿನಯ್ ಇರ್ಬೇಕು, ಲೆಫ್ಟ್ ಹ್ಯಾಂಡ್ ಅಲ್ಲಿ ಕಾರ್ತಿಕ್ ಇರ್ಬೇಕು. ಅದನ್ನ ನೋಡೋದಕ್ಕೆ ನಾವ್ ಆಸೆ ಪಡ್ತಾ ಇದೀವಿ. ನೋಡ್ಬೇಕು ಮುಂದೆ ಏನಾಗುತ್ತೆ ಅಂತ. ಓಕೆ, ಥ್ಯಾಂಕ್ ಯು. ನೋಡಿ ಸರ್, ನಮಗೆ ವಿನಯ್ ಗೆಲ್ಬೇಕು. ವಿನಯ್ ಅಂದ್ರೆ ತುಂಬಾ ಇಷ್ಟ. ಅವ್ರು ಅಗ್ರೆಸಿವ್ ಆಗಿ ಆಡ್ಬೋದು, ಬಟ್ ಅವ್ರು ಅಗ್ರೆಸಿವ್ ಆಗಿ ಆಡಿದ್ರು ಅವ್ರು ಏನಿದೆ ಅದನ್ನ ಮಕ್ಕಳ ನೇರಾಗೆ ಹೇಳ್ತಾರೆ. ಅದ್ಬಿಟ್ಟು ಹಿಂದೆ ಒಂದು ಮುಂದೆ ಒಂದು ಎಲ್ಲರ ತರ ಮಾತಾಡಲ್ಲ. ಓಕೆ, ನನಗೆ ಗೆದ್ರೆ ವಿನಯ್ ಗೆಲ್ಬೇಕು, ಅದ್ಬಿಟ್ಟು ಯಾರು ಗೆಲ್ಬೇಕು. ಓಕೆ, ಹೇಳಿ 100% ವಿನಯ್ ಗೆಲ್ತಾನೆ ಅಂತ ನನಗೆ ಆಸೆ. ಓಕೆ, ವಿನಯ್ ಈ ನಡುವೆ ಆಟನೇ ಆಡ್ತಿಲ್ಲ ಬ್ರೋ. ವಿನಯ್ ಈ ನಡುವೆ ಆಟ ಆಡ್ತಿಲ್ಲ, ಬಟ್ ಲಾಸ್ಟ್ ವೀಕ್ ಅವ್ರಿಗೆ ಚಾನ್ಸ್ ಕೊಟ್ಟಿಲ್ಲ ಸರ್. ಹೌದು, ಅವ್ರು ಗೆದ್ದಿಲ್ಲ, ಅವ್ರು ಆಡಿಲ್ಲ ಅಷ್ಟೇ. ಕೊಟ್ಟಿದ್ದ ಚಾನ್ಸ್ ಅಲ್ಲಿ ಅವ್ರು ಏನ್ ತೋರಿಸ್ಬೇಕು, ಪರ್ಫಾರ್ಮೆನ್ಸ್ ಏನ್ ಮಾಡ್ಬೇಕು ಅದನ್ನ ಮಾಡಿದ್ದಾರೆ. ಓಕೆ, ಅದ್ಬಿಟ್ಟು ಸಂಗೀತ ಅವರು ಹಿಂದೆ ಒಂದು ಮುಂದೆ ಒಂದು ಇವ್ರ ಜೊತೆ ಒಂದು ವೀಕ್ ಫ್ರೆಂಡ್ಶಿಪ್, ಇನ್ನೊಬ್ಬರ ಜೊತೆ ಒಂದು ವೀಕ್ ಫ್ರೆಂಡ್ಶಿಪ್ ಮಾಡ್ತಾರೆ. ಆ ತರ ಅವ್ರಿಗೆ ನಡ್ಕೊಳ್ಳೋ ರೀತಿ ಅವ್ರಿಗೆ ಇಷ್ಟ ಇಲ್ಲ. ಹಂಗಾಗಿ ಸಂಗೀತವನ್ನ ಆದಷ್ಟು ದೂರನೇ ಇಟ್ಟಿದ್ದಾರೆ. ಅದ್ಬಿಟ್ಟು ಕಾರ್ತಿಕ್ ಅವರು ಪಾಪ ಚೆನ್ನಾಗಿ ಮಾಡ್ತಿದ್ದಾರೆ, ಅವ್ರಿಗೂ ಚಾನ್ಸ್ ಕೊಡ್ತಿಲ್ಲ. ಇವ್ರಿಬ್ರು ಸ್ಟ್ರಾಂಗ್ ಕಂಟೆಸ್ಟೆಂಟ್ಸ್ ಅಂತ ಅವ್ರಿಗೆ ಆಡಕ್ಕೆ ಜಾಗ ಇಟ್ಕೊಡ್ತಾ ಇಲ್ಲ ಸರ್. ಓಕೆ, ಸಂಗೀತ ವೋಟಿಂಗ್ಗೋಸ್ಕರ ಪ್ರತಾಪ್ ಫ್ರೆಂಡ್ಶಿಪ್ ಮಾಡಿದಾರ? ಹೌದೌದು, ಮಾಡಿದ್ದಾರೆ, ಖಂಡಿತ ಮಾಡಿದ್ದಾರೆ ಸರ್. ಓಕೆ, ಹೆಂಗ್ ಹೇಳ್ತೀರಾ ಬ್ರೋ? ಅವ್ರ ಜೊತೆ ಪ್ರತಾಪ್ ಅಂತಾನೆ ಇಲ್ಲ, ಪ್ರತಿಯೊಬ್ಬರ ಜೊತೆ ಫಸ್ಟ್ ಕಾರ್ತಿಕ್ ಅವ್ರ ಜೊತೆ ಅವರು ಚೆನ್ನಾಗಿ ಆಡ್ತಾ ಇದ್ರು, ಅವಾಗ ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡಿದ್ರು. ಅದಾದ್ಮೇಲೆ ಈಗ ಮನೀಶ್ ಅವ್ರ ಜೊತೆ ಇದ್ರು, ಅದಾದ್ಮೇಲೆ ಈಗ ಪ್ರತಾಪ್ ಜೊತೆ ಇದ್ದಾರೆ. ಪ್ರತಾಪ್ ಅದೇ ವೋಟಿಂಗ್ ಜಾಸ್ತಿ ಬರ್ತಿದೆ ಅಂತ ನನಗೂ ಬರುತ್ತೆ ಅನ್ನೋ ತರ ಪರ್ಫಾರ್ಮೆನ್ಸ್ ಅಲ್ಲಿ ಅವರು ತಗೋತಾ ಇದ್ದಾರೆ. ಅದಲ್ಲದೆ ಬೇರೆ ಈಗ ರೀಸೆಂಟ್ ಆಗಿ ಏನೇನ್ ಇಷ್ಟ ಅಂತ 5 ಕೇಳಿದ್ರು. ಅದ್ರಲ್ಲಿ ಹೇಳಿದ್ರು ಅವರು ನನಗೆ ರಿಷಬ್ ಶೆಟ್ಟಿ ಕಳಿಸಿ, ರಾಜ್ಬಿ ಶೆಟ್ಟಿ ಕಳಿಸಿ ಅಂತಂದ್ರು. ವೋಟಿಂಗ್ ಜಾಸ್ತಿ ಬರುತ್ತೆ ಅನ್ನೋ ಒಂದು ಇಂಟೆನ್ಷನ್ ಮೇಲೆ ಅವರು ಅವ್ರನ್ನ ಕಳಿಸಿ ಅಂತ ತರ ಇದ್ರಲ್ಲಿ ಮಾತಾಡ್ತಿದ್ದಾರೆ. ಓಕೆ, ರನ್ನರ್ ಯಾರಾಗಬೇಕು, ವಿನ್ನರ್ ಯಾರಾಗಬೇಕು? ವಿನ್ನರ್ ವಿನಯ್ ಆಗ್ಬೇಕು, ವಿನ್ನರ್ ಕಾರ್ತಿಕ್ ಆಗ್ಬೇಕು. ಓಕೆ, ಸಂಗೀತ ಕಾರ್ತಿಕ್ಗೆ ಮೋಸ ಮಾಡಿದಾರ ಮಾಡಿಲ್ವಾ? ಮಾಡಿದ್ದಾರೆ ಸರ್. ಹೆಂಗೆ ಬ್ರೋ? ಎಷ್ಟೊಂದು ಇದ್ರಲ್ಲಿ ಅವ್ರಿಗೆ ಆಡಕ್ಕೆ ಚಾನ್ಸ್ ಕೊಡ್ಲಿಲ್ಲ ಒಂದು. ಆಮೇಲೆ ಈಗ ಅದೇ ಮಡಕೆ ಹೊಡೆಯೋಕೆ ಚಾನ್ಸ್ ಬಂತಪ್ಪ, ಅದರಿಂದ ಅವ್ರು ಮಡಕೆ ಹೊಡೆದಿದ್ರಿಂದ ಇವರಿಗೆ ಸಂಗೀತ ಅವ್ರಿಗೆ ಆವಾಗಿಂದ ಅವ್ರ ಮೇಲೆ ದ್ವೇಷ ಬಂದ್ಬಿಟ್ಟಿದೆ. ಮಡಕೆ ನನ್ನ ಜೊತೆ ಇಟ್ಕೊಂಡು ನನಗೆ ಮಡಕೆ ಹೊಡೆದ್ಬಿಟ್ರು ಅನ್ನೋ ಒಂದು ಇದ್ರಲ್ಲಿ ಅವರು ಅವ್ರನ್ನ ಆಡಕ್ಕೆ ಬಿಡ್ತಾ ಇಲ್ಲ ಸರ್, ಅವ್ರನ್ನ ತುಳಿತಾ ಇದ್ದಾರೆ. ಹೌದು, ಈಗ ಪ್ರತಾಪ್ ದೀದಿ ಅನ್ಕೊಂಡು ಮೇಲೆ ಬಂದಿದ್ದಾರಾ ಇಲ್ವಾ? ಹೌದು, ಬಂದಿದ್ದಾರೆ ಸರ್. ಎಲ್ಲಾ ದೀದಿಗಳನ್ನು ಅವ್ರ ಪರವಾಗಿ ನಿಂತಿದ್ದಾರೆ. ಹಂಗಾಗಿ ಅವ್ರು ದೀದಿ ಅಂತ ಮೇಲೆ ಬಂದಿದ್ದಾರೆ. ಯಾರು ಗೆಲ್ಬೇಕು ಅವರು? ಸಂಗೀತ. ಯಾಕೆ ಸಂಗೀತ ಗೆಲ್ಬೇಕು? ಓಕೆ ಮೇಡಮ್, ಸಂಗೀತ ವೋಟಿಂಗ್ಗೋಸ್ಕರ ಪ್ರತಾಪ್ ಫ್ರೆಂಡ್ಶಿಪ್ ಮಾಡಿದಾರಾ? ಸಂಗೀತ ಬಿಗ್ ಬಾಸ್ ಬರೋಕ್ಕಿಂತ ಮುಂಚೆ ಪ್ರತಾಪ್ ಯಾರು ಅಂತಾನೆ ಗೊತ್ತಿರಲಿಲ್ಲ. ಫ್ಯಾನ್ಸ್ ಆಗಿರೋದು. ಸಂಗೀತ ಫಸ್ಟ್ ಇಂಡಿವಿಜುವಲ್ ಆಗಿ ಆಡ್ಕೊಂಡು ಬಂದಿದ್ದಾಳೆ. ಸಂಗೀತಕ್ಕೆ ಪ್ರತಾಪ್ ಕಷ್ಟ ಏನು ಅಂತ ಗೊತ್ತು, ಸೊ ತಮ್ಮ ಅಂತ ಸಪೋರ್ಟ್ ಮಾಡ್ತಾಳೆ. ಫ್ಯಾನ್ಸ್ ಅಂತ ಏನೋ. ಓಕೆ, ಸಂಗೀತ ಅವರು ತುಕಾಲಿ ಮತ್ತೆ ಕಾರ್ತಿಕ್ ಇಂದ ಮೇಲೆ ಬಂದಿದ್ದಾರಾ? ಸಂಗೀತ ಅವರು ತುಕಾಲಿ ಕಾರ್ತಿಕ್ ಇಂದ ಏನ್ ಮೇಲ್ ಬಂದಿಲ್ಲ. ತುಕಾಲಿಗೆ ಅವರ ಮನೆಯವ್ರು ಬಂದಿದ್ರಲ್ಲ, ಅವಾಗ ಅವ್ರಿಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಟ್ಟಿರ್ಬೋದು. ಸಂಗೀತ ಅವರು ಟಾಪ್ ಅಲ್ಲಿ ಇದ್ದಾರೆ ಹೊರಗಡೆ ಅಂತ, ಅದಕ್ಕೆ ಅವನೇ ಸಂಗೀತದಿಂದ ಹೋಗಿರ್ಬೋದು. ಇನ್ನು ಕಾರ್ತಿಕ್ ಯಾರು ಕೇಳಿರ್ಲಿಲ್ಲ, ನೀವು ಓಟ್ ಹಾಕಿ ಸಂಗೀತಕ್ಕೆ ಅಂತ. ಅವರೇ ಸ್ವಂತವಾಗಿ ಅವ್ರು ಮೇಲ್ ಬಂದಿದ್ದಾರೆ ಅಂದ್ರೆ ತಪ್ಪಾಗ್ತಾ. ಓಕೆ, ಗೆಲ್ಬೇಕಾಗಿರೋದು ವಿನಯ್, ಡಿಸರ್ವಿಂಗ್ ಅವರೇನೆ. ಓಕೆ, ಅವ್ರು ಬಿಟ್ರೆ ಯಾರು ಗೆಲ್ಬೇಕು ಮೇಡಮ್? ಅವ್ರು ಬಿಟ್ರೆ ನೆಕ್ಸ್ಟ್ ಡಿಸರ್ವಿಂಗ್ ಬಂದು ಕಾರ್ತಿಕ್. ಓಕೆ, ರನ್ನರ್ ಯಾರಾಗಬೇಕು, ವಿನ್ನರ್ ಯಾರಾಗಬೇಕು ಮೇಡಮ್? ವಿನ್ನರ್ ವಿನಯ್, ರನ್ನರ್ ಕಾರ್ತಿಕ್. ಓಕೆ, ಸೊ ಸಂಗೀತ ಅವರು ವೋಟಿಂಗ್ಗೋಸ್ಕರ ಪ್ರತಾಪ್ ಫ್ರೆಂಡ್ಶಿಪ್ ಮಾಡಿದಾರಾ? ಅಷ್ಟೊಂದು ಐಡಿಯಾ ಇಲ್ಲ ಅದ್ರ ಬಗ್ಗೆ. ಓಕೆ, ಸಂಗೀತ ಅವರು ವೋಟಿಂಗ್ಗೋಸ್ಕರ ಪ್ರತಾಪ್ ಫ್ರೆಂಡ್ಶಿಪ್ ಮಾಡಿದಾರಾ? ಮಾಡಿದ್ದಾರೆ. ಹೌದು ಅನ್ಸುತ್ತೆ, ಯಾಕಂದ್ರೆ ಸಂಗೀತ ಒಂದೊಂದ್ಸತಿ ಅವರು ನಡ್ಕೊಳ್ಳೋದ್ರಲ್ಲಿ ಗೊತ್ತಾಗುತ್ತೆ. ತುಂಬಾ ಟಾಸ್ಕ್ ಪ್ರತಾಪ್
ಪ್ರತಾಪ್ನ ತಮ್ಮ ಅನ್ಕೊಂಡು ಬಳಸ್ಕೊಂಡು ಸೊ ಜಾಸ್ತಿ ವೋಟಿಂಗ್ಸ್ ಅವ್ರ ಕಡೆಯಿಂದನೂ ಬಂದಿದೆ. ಪ್ರತಾಪ್ ಓಕೆ ಮೇಡಮ್, ಯಾರು ಗೆಲ್ಬೇಕು ಮೇಡಮ್? ಸಂಗೀತ ಸಂಗೀತ ಯಾಕೆ ಗೆಲ್ಬೇಕು ಮೇಡಮ್? ಇಲ್ಲ, ಫಸ್ಟ್ ಇನಿಷಿಯಲ್ ಡೇಸ್ ಇಂದ ತುಂಬಾ ಕಷ್ಟಪಟ್ಟಿದ್ದಾರೆ, ಎಲ್ಲ ಟಾಸ್ಕ್ ಮಾಡಿದ್ದಾರೆ. ಓಕೆ, ಸೊ ಪ್ರತಾಪ್ ವೋಟಿಂಗ್ಗೋಸ್ಕರ ಸಂಗೀತ ಅವರು ಫ್ರೆಂಡ್ಶಿಪ್ ಮಾಡಿದಾರ? ಇಲ್ಲ. ಓಕೆ, ರನ್ನರ್ ಯಾರಾಗಬೇಕು, ವಿನ್ನರ್ ಯಾರಾಗಬೇಕು ಮೇಡಮ್? ರನ್ನರ್ ಪ್ರತಾಪ್, ಓಕೆ, ವಿನ್ನರು ಸಂಗೀತ. ಅಣ್ಣ ಯಾರು ಗೆಲ್ಬೇಕಣ್ಣ? ತುಕಾಲಿ ಸಂತೋಷ್. ಯಾಕೆ ತುಕಾಲಿ ಸಂತೋಷ್ ಗೆಲ್ಬೇಕು? ಓಕೆ ಅಣ್ಣ, ಹತ್ರ ಇಟ್ಕೊಳ್ರಿ. ಹಂಗೆ ಓಕೆ ಅಣ್ಣ. ಈಗ ಓಕೆ, ಸಂಗೀತ ಬಗ್ಗೆ ಏನು ಹೇಳ್ತೀರಾ? ಅವರು ಏನು ಹೇಳೋದು, ಒಳ್ಳೆ ಹುಡುಗಿ, ಅಲ್ಲೇ ನಾವು ಯಾವತ್ತಾರ ಒಪ್ಕೊಳಲ್ಲ. ಓಕೆ, ಯಾವ್ದು ಗೆಲ್ಬೇಕು ಅಂತಾನೆ ಹೇಳ್ತಾರೆ. ಹೌದು. ಸೋತದ್ರೇನೋ ಈಗ ನಾನೇ ಇದು ಅದೇ ಇದು ಅಂತ ಹೇಳ್ತಾರೆ. ಅದಕ್ಕೆ ಸಂಗೀತ ಗೆಲ್ಬಾರ್ದು. ಹಾಂ.